ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ನ್ಯಾಷನಲ್ ಸ್ಪೋರ್ಟ್ಸ್ ಅಬ್ಸರ್ವರ್ ಆಗಿ ಆಯ್ಕೆಯಾಗಿದ್ದಾರೆ. ಹಾಗೂ ಅವರಿಗೆ 2 ವಿಚಾರಗಳನ್ನು ನಾವು ಖಂಡಿತ ಹೇಳಬೇಕು. ಎಲ್ಲ ಮಾಡಿದಾಗ ಸ್ಪೋರ್ಟ್ಸ್ ಮ್ಯಾನ್ ಯಾವತ್ತಿದ್ರು ಗೆಲ್ಲೋದಕ್ಕೂ ರೆಡಿ ಇರ್ತಾರೆ, ಸೋಲಕ್ಕೂ ರೆಡಿ ಇರ್ತಾರೆ. ನಾನು ಮೊದಲು ಹೇಳಿದ್ದವ್ರು ಅದನ್ನೇ, ಸರ್ ನಾನು ಸೋಲಕ್ಕೆ ರೆಡಿ ಇದ್ದೀನಿ ಸರ್, ನೀವೇನು ವರೆ ಮಾಡಿಬಿಡಿ, ನಾನು ಇರ್ತೀನಿ. ಯಾರು ಇರೋದು ಸ್ಪೋರ್ಟ್ಸ್ ಮ್ಯಾನ್ಸ್ ಇರೋದು ಏನಾಗುತ್ತೆ ಅಂತ ನಾವು ಆಲ್ರೆಡಿ ನನ್ನ ಜೊತೆ ಇವ್ರು ಎಲೆಕ್ಷನ್ಗೂ ನಿಂತಿದ್ರು. ನನ್ನ ಪ್ರತಿಯೊಂದು ಕೆಲಸದಲ್ಲೂ ನಾವು ಬಸ್ಸಲ್ಲಿ ನಾನು ಜಯನಗರದಲ್ಲಿ ಅವಾಗ ಎಲೆಕ್ಷನ್ ನಿಂತಿದ್ವಿ 2018ರಲ್ಲಿ. ಅಲ್ಲಿಂದ ಇಲ್ಲಿವರೆಗೂ ನಾವು ಅವರು ಸೇರ್ತೀವಿ ಅಂತಂದರೆ ಏನೋ ಒಂದು ನಡೀತಾನೆ ಇರುತ್ತೆ ಅಂತ ಗೊತ್ತಾಗ್ತಾ ಇರುತ್ತೆ. ತದನಂತರ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ಆಗಿ ಕ್ರೀಡಾ ಕಾರ್ಯದರ್ಶಿಯಾಗಿ, ರಾಜ್ಯ ಕ್ರೀಡಾ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ಒಬ್ಬರು ಧನ್ಯವಾದಗಳು. ಒಮ್ಮೆ ನಿಮ್ಮಿಬ್ಬರಲ್ಲಿ ಹೇಳ್ಕೊಳ್ಳುವಂತೆ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ಅಲ್ಲಿ ಹಣ ಇಲ್ಲ, ಹೆಸರದ್ದು ಖಂಡಿತ ಇದ್ದೇ ಇರುತ್ತೆ. ಯಾಕಂದ್ರೆ ಭಾರತ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಮೊನ್ನೆ ತಾನೇ ನಮ್ಮ ಯುವ ಕಾರ್ಯದರ್ಶಿಗಳು MSME ಇಂದ ಕೂಡ ನಮಗೆ ಮಾನ್ಯತೆ ತಂದುಕೊಟ್ಟಿದ್ದಾರೆ. ನಿಮ್ಮ ಸಲಹೆ, ಸಹಾಯ, ಸಹಕಾರ ನಮ್ಮ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ನಲ್ಲಿ ಇರಬೇಕು. ಹಾಗೆ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲೂ ನಿಮ್ಮ ಕೆಲಸಗಳನ್ನು ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ವಂದನೆಗಳು. ಈಗ ಮೊದಲನೇ ಸುತ್ತಿನದು ಮುಗಿದಿದೆ. ನಮ್ಮ ಈಗ ಡಾಕ್ಟರ್ ಕರಟೆ AP ಶ್ರೀನಾಥ್ ಸರ್ ಅವರಿಗೆ ವರ್ಲ್ಡ್ ರೆಕಾರ್ಡ್ ಪ್ರೆಸ್ಟೀಜಿಯಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅನ್ನ ಶ್ರೀಯುತ ಪರಿಸರ ಮಂಜು ಸರ್ ಅವರು ವಿತರಣೆ ಮಾಡ್ತಾ ಇದ್ದಾರೆ. ಜೋರದ ಚಪ್ಪಾಳೆಯೊಂದಿಗೆ ಅವರಿಗೆ ಸ್ವಾಗತ ಮಾಡಿ. ಹಾಗೆ Four times Guinness record ಮಾಡಿ ತಗೊಂಡಿದ್ದಾರೆ. So give him a big round of applause. It's not one time, it's a 4 times record. ಶ್ರೀನಿವಾಸ ಬನ್ನಿ. ಆ ಕಡೆ ಜಯಕ ಬನ್ನಿ. ಬನ್ನಿ ಬನ್ನಿ. ಲಾಸಿನ್ ಕೇಳಲ್ಲ. ಚಪ್ಪಾಳೆ ಹೊಡಿರಿ ಸರ್ಗೆ. ಒಂದು ಫುಲ್ ಹ್ಯಾಂಗಲ್ ತಗೊಂಡ್ಬಿಡಿ ಅಣ್ಣ, ಎಲ್ಲ ಹ್ಯಾಂಗಲ್. ಮೇಡಮ್ ಒಂದು ಫೋಟೋ ಮೇಡಮ್ ನೀವು ಇಲ್ಲಿ ಬಂದ್ರೆ ನನ್ನ ಪೇಪರ್ಗೆ ಸುದ್ದಿಗೆ ಬರೋ ಭಾರತ್ ಮಾತ್ರ ಸರಿಯಾದ ಮಾತಾಡಬಲ್ಲೆ, ಕವಿಯಾಗಿ ನಾ ಹಾಡಬಲ್ಲೆ, ಸಂತೋಷನ ಹಂಚಬಲ್ಲೆ, ನೋವೆಲ್ಲ ನಾನುಂಗಬಲ್ಲೆ, ತಂಗಾಳಿ ನಾನಾಗಿ ಬರಬಲ್ಲೆ, ಬಿರುಗಾಳಿ ನಾನಾಗಬಲ್ಲೆ, ಹಿರಿಯರು ಹೇಗೆ ನೀರು ಎಂದು ಸ್ನೇಹದಿಂದಿರು. So what is life? Life is a game. ಸಂತೋಷ ಎಂದೆಂದು ಇರದೆಂದು, ನೋವಂತೆ ಸುಖವಂತೆ ಬಾಳಲ್ಲಿ ಬರದೆಂದು, ಈ ಸತ್ಯವಾದ ಅರಿತಿರುವೆ ಪ್ರೇಮ, ಪ್ರೀತಿ ನಂದುಸಿದು, ನ್ಯಾಯ ನೀತಿ ನಂದುಸಿದು. everybody ಕೊಡ್ಲಿಕ್ಕೆ ಹಿಂಗ್ ಬರುತ್ತೆ, ಎಡಗಡೆ ಕೊಡಬಾರ್ದು. ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲರೂ ಯಶಸ್ವಿ. ಸರಳ ಕಾರ್ಯಕ್ರಮ ಸರ್. ಯಾವುದು ಪರಿಸರ ಮಂಜು ಸರ್ ನನಗೆ ಅವಾರ್ಡಿಸೇ ಗೆಸ್ಟ್ಗಳು, ಯಾರು ಬೇರೆ ಯಾರು ಗೆಸ್ಟ್ ಎಲ್ಲ ಇಲ್ಲ. ಯಾಕಂದ್ರೆ ಕರೆಸಿ ಅವ್ರನ್ನ ಇದು ಮಾಡ್ತಾರೆ. ಇಲ್ಲ ಪ್ರಕಾಶ್ ಕುಂಬ್ಳೆ ಅಂತ ಬಿಡು. ಹಾಗೆ ನೀವು ಗೊತ್ತಿರ್ಬೋದು ನೋಡಿ, ಒಬ್ಬ ಸರಳ ವ್ಯಕ್ತಿ ಒಬ್ಬರು ಕೂತಿದ್ದಾರೆ.
ಸುಮಾರು ಒಂದು 300 ಚಲನಚಿತ್ರಗಳಿಗೆ ಅವರು ನೃತ್ಯ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಶಿವರಾಜ್ ಕುಮಾರ್ ಅವರು ಕೆಲಸ ಮಾಡಿದ್ದಾರೆ. ರಾಜ್ ದೇವ್ ಅಂತ ಅಂದ್ಬಿಟ್ಟು ಅವ್ರ ಹೆಸರು ನೋಡಿ. ಸರ್ ಆಯ್ತು ಸರ್. ಹಾಗೆ ಮುಂದೆ ಸರ್ ಇದು ನಿಮ್ಮ ಸಂಸ್ಥೆಗೆ ಹಾ? See, we are getting good. ಇದು ಆನೆ ನಿಮ್ಮ ಸಂಸ್ಥೆಗೆ ನೀವು ನಮ್ಮ ಯಾವಾಗಲೂ ರಂಜಿಸ್ತಾ ಇರ್ತೀರಾ. ನಿಮಗೂ ಒಂದು ಸಿಗ್ಬೇಕು ಸರ್, ಕೊಡ್ಬೋದು ನೀವು ಸರ್. ಪ್ರಕಾಶ್ ಸರ್ ಕೊಡಿ, ಪರವಾಗಿಲ್ಲ, ಅವರೇ ಅದು. ಧನ್ಯವಾದಗಳು ಸರ್. ಶುಭವಾಗಲಿ, ಜಯವಾಗಲಿ. ನಿಮ್ಮ ಎಲ್ಲ ಕೆಲಸಗಳಿಗೂ ಆ ಭಗವಂತ ಒಳ್ಳೆ ಮಾಡ್ತಾರೆ ಸರ್. ಥ್ಯಾಂಕ್ ಯು. ವಿತರಣೆ ಮಾಡಿ ಅಪಾಯಿಂಟ್ಮೆಂಟ್ ಸರ್ಟಿಫಿಕೇಟ್ನ ಕೊಡ್ತಾ ಇದ್ದೇವೆ. ಇದಾದ ನಂತರ ನಮ್ಮ ಮಹಿಳಾ ಅಧ್ಯಕ್ಷರು ತುಂಬ 60 ಆದ್ರೂ 30 ಥರ ಓಡಾಡುವಂಥ ವ್ಯಕ್ತಿ ಶ್ರೀಮತಿ ಗೀತಾ ಚಂದ್ರಶೇಖರ್ ಅವರು ನಮ್ಮ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ನ ಯುವ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವ ಡಾಕ್ಟರ್ ರಮೇಶ್ ಶೆಟ್ಟಿ ಅವರು ಅಧಿಕಾರವನ್ನು ನೀಡ್ತಾ ಇದ್ದಾರೆ. ಹಾಗೆ ಮತ್ತೊಬ್ಬರು ರಾಷ್ಟ್ರೀಯ ಸಸ್ಯಾಹಾರಿ ದೇಹದಾಢ್ಯಪಟು ಅವರು ಮತ್ತೆ ನಮ್ಮ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ನ್ಯಾಷನಲ್ ಸ್ಪೋರ್ಟ್ಸ್ ಅಬ್ಸರ್ವರ್ ಆಗಿ ಆಯ್ಕೆಯಾಗಿದ್ದಾರೆ. ಹಾಗೂ ಅವರಿಗೆ 2 ವಿಚಾರಗಳನ್ನು ನಾವು ಖಂಡಿತ ಹೇಳಬೇಕು. ಎಲ್ಲ ಮಾಡಿದಾಗ ಸ್ಪೋರ್ಟ್ಸ್ ಮ್ಯಾನ್ ಯಾವತ್ತಿದ್ರು ಗೆಲ್ಲೋದಕ್ಕೂ ರೆಡಿ ಇರ್ತಾರೆ, ಸೋಲಕ್ಕೂ ರೆಡಿ ಇರ್ತಾರೆ. ನಾನು ಮೊದಲು ಹೇಳಿದ್ದವರು ಅದನ್ನೇ ಸರ್, ನಾನು ಸೋಲಕ್ಕೆ ರೆಡಿ ಇದ್ದೀನಿ ಸರ್, ನೀವೇನು ವರಿ ಮಾಡಬೇಡಿ, ನಾನು ಇರ್ತೀನಿ. ಯಾರು 2 ಸ್ಪೋರ್ಟ್ಸ್ ಮ್ಯಾನ್ಸ್ ಇರೋದು ಏನಾಗುತ್ತೆ ಅಂತ ನಾವು ಆಲ್ರೆಡಿ ನನ್ನ ಜೊತೆ ಇವರು ಎಲೆಕ್ಷನ್ಗೂ ನಿಂತಿದ್ರು. ನನ್ನ ಪ್ರತಿಯೊಂದು ಕೆಲಸದಲ್ಲೂ ನಾವು ಬಸ್ಸನ್ನು ಕೂಡ ನಾನು ಜಯನಗರದಲ್ಲಿ ಅವಾಗ ಎಲೆಕ್ಷನ್ ನಿಂತಿದ್ವಿ 2018ರಲ್ಲಿ. ಅಲ್ಲಿಂದ ಇಲ್ಲಿವರೆಗೂ ನಾವು ಅವರು ಸೇರ್ತೀವಿ ಅಂತಂದರೆ ಏನೋ ಒಂದು ನಡೀತಾನೆ ಇರುತ್ತೆ ಅಂತ ಗೊತ್ತಾಗ್ತಾ ಇರುತ್ತೆ. ತದನಂತರ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ಆಗಿ ಕ್ರೀಡಾ ಕಾರ್ಯದರ್ಶಿಯಾಗಿ, ರಾಜ್ಯ ಕ್ರೀಡಾ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ತುಂಬ ಧನ್ಯವಾದಗಳು. ಮೊನ್ನೆ ನಿಮ್ಮಿಬ್ಬರಲ್ಲಿ ಹೇಳ್ಕೊಳ್ಳುವಂತೆ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ಅಲ್ಲಿ ಹಣ ಇಲ್ಲ, ಹೆಸರಂತೂ ಖಂಡಿತ ಇದ್ದೇ ಇರುತ್ತೆ. ಯಾಕಂದ್ರೆ ಭಾರತ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಮೊನ್ನೆ ತಾನೇ ನಮ್ಮ ಯುವ ಕಾರ್ಯದರ್ಶಿಗಳು MSME ಇಂದ ಕೂಡ ನಮಗೆ ಮಾನ್ಯತೆ ತಂದುಕೊಟ್ಟಿದ್ದಾರೆ. ಪ್ಲೀಸ್ ಗಿವ್ ದೆಮ್ ಅ ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಸಲಹೆ, ಸಹಾಯ, ಸಹಕಾರ ನಮ್ಮ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ಅಲ್ಲಿ ಇರಬೇಕು. ಹಾಗೆ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮೇಲೂ ನಿಮ್ಮ ಕೆಲಸಗಳನ್ನು ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ವಂದನೆಗಳು. ಈಗ ಮೊದಲನೇ ಸುತ್ತಿನದು ಮುಗಿದಿದೆ. ನಮ್ಮ ಅಣ್ಣ ಇದು ಅಕ್ಕ ಗೀತಕ್ಕ ಇದು ನಮ್ಮ ಸರ್ಕಾರ ಅಲ್ಲೇ ನಿಂತ್ಬಿಟ್ಟು ಅಕ್ಕ ಇಲ್ಲಿ ಚೇರಲ್ಲಿ ಬೇಡ ಬಿಡಿ, ಕೊಡಿ ಸರ್, ನೀವು ಕೊಡಿ ಸರ್. ಧನ್ಯವಾದಗಳು. ಯಾರನ್ನ ಬಿಟ್ಟು